ನಗರದ ಕೂಳೂರು ಪಂಚಿಮೊಗರುವಿನ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಸಂಘದ ನೇತೃತ್ವದಲ್ಲಿ ನಿರ್ಮಾಣಗೊಂಡಿರುವಂತಹ ಬಹುಮಹಡಿ ಕಟ್ಟಡ ಮೊಗೇರ ಸೌಧ ಇದೇ ಮೇ 10ರಂದು ಉದ್ಘಾಟನೆಗೊಳ್ಳಿಕ್ಕಿದೆ ಎಂದು ಮಂಗಳೂರು ತಾಲೂಕು ಮೊಗೇರ ಸಂಘದ ಅಧ್ಯಕ್ಷರಾದ ಸೀತಾರಾಮ ಕೊಂಬಾಡಿ ತಿಳಿಸಿದರು. ಇವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸುಮಾರು 20,000 ಚದರ ಅಡಿ ವಿಸ್ತೀರ್ಣದಲ್ಲಿ 4 ಅಂತಸ್ತಿನ ಈ ಬೃಹತ್ ಕಟ್ಟಡವನ್ನು ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಿರ್ಮಿಸಲಾಗಿದೆ. ಈ ಸೌಧವು ಕೇವಲ ಸಮುದಾಯದ ಭವನವಾಗಿರದೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಕಳಕಳಿಯ ಕೇಂದ್ರವಾಗಲಿದೆ. ದೂರದ ಊರುಗಳಿಂದ ಶಿಕ್ಷಣಕ್ಕಾಗಿ ಮಂಗಳೂರಿಗೆ ಬರುವ ಬಡ ವರ್ಗದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರೊಂದಿಗೆ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಕಟ್ಟಡದಲ್ಲಿ ಸ್ವಉದ್ಯೋಗ ತರಬೇತಿ ಕೇಂದ್ರವನ್ನ ಒಳಗೊಂಡಿದೆ ಎಂದರು. ಜಿಲ್ಲೆಯ ದಲಿತ ಸಮಾಜದ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಮಟ್ಟದ ಬಹುಮಹಡಿ ಕಟ್ಟಡವನ್ನ ಸ್ವಂತ ಪ್ರಯತ್ನದಿಂದ ನಿರ್ಮಿಸಿರುವಂತದ್ದು ಇದೇ ಮೊದಲು. ಈ ಯೋಜನೆಗಾಗಿ 0.20 ಎಕರೆ ಜಮೀನನ್ನ ಕ್ರಯಕ್ಕೆ ಪಡೆದುಕೊಂಡು ಸರ್ಕಾರದ ಜನಪ್ರತಿನಿಧಿಗಳ ವಿಶೇಷ ಅನುದಾನ ಹಾಗೂ ಸಮುದಾಯದ ಸಹಕಾರದೊಂದಿಗೆ ಈ ಭವ್ಯ ಕಟ್ಟಡವನ್ನು ಲೋಕಾರ್ಪಣೆ ಮಾಡಲಾಗ್ತಾ ಇದೆ ಎಂದರು. ಮೇ 10ರಂದು ಬೆಳಿಗ್ಗೆ 9:30 ಗಂಟೆಗೆ ಕೂಳೂರು ಜಂಕ್ಷನ್ನಿಂದ ಪಂಚಿಮೊಗರುವಿನವರೆಗೆ ಆಕರ್ಷಕ ಮೆರವಣಿಗೆ ನಡೆಯಲಿದೆ. ಈ ಮೆರವಣಿಗೆಯಲ್ಲಿ ವಿವಿಧ ವೇಷಭೂಷಣಗಳು, ತಾಲೀಮು ಪ್ರದರ್ಶನ, ಕುಣಿತ ಭಜನೆಗಳು ಮೇಳೈಸಲಿದೆ. ಉದ್ಘಾಟನಾ ಸಮಾರಂಭದಲ್ಲಿ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಫರೀದ್, ಸಚಿವ ಡಾಕ್ಟರ್ ಎಚ್.ಸಿ. ಮಹಾದೇವಪ್ಪ, ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ಶಾಸಕ ಭರತ್ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಮೊಗೇರ ಸಮಾಜದ ಬಾಂಧವರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಸೀತಾರಾಮ್ ಕೊಂಬಾಡಿ ಅವರು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಮೊಗೇರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಸುಂದರ್ ಮೇರ, ಪ್ರಧಾನ ಕಾರ್ಯದರ್ಶಿ ಗಿರಿಯಪ್ಪ ಎಸ್, ಕೋಶಾಧಿಕಾರಿ ನಾರಾಯಣ ಉಳ್ಳಾಲ್, ದಲಿತ ಮುಖಂಡ ಅಶೋಕ ಕೊಂಬಾಡಿ ಹಾಗೂ ಉಪಾಧ್ಯಕ್ಷ ಗೋಪಾಲ ಕೃಷ್ಣಾಪುರ ಮತ್ತು ರಾಮ ಕೊಂಬಾಡಿ ಉಪಸ್ಥಿತರಿದ್ದರು. 1998ರಲ್ಲಿ ಸ್ಥಾಪನೆ ಮಾಡಿ ಹಂತ ಹಂತವಾಗಿ ನಮ್ಮ ಸಮುದಾಯದವರನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಮತ್ತೆ ಇತರ ಸಮುದಾಯದೊಂದಿಗೆ ಅವರನ್ನು ಗುರುತಿಸುವಂತ ಕೆಲಸವನ್ನು ಮಾಡಬೇಕು ಅಂತ ನಾವು 98ರಲ್ಲಿ ಸಂಘ ಸ್ಥಾಪನೆ ಮಾಡಿ ಅದರ ಮುಖಾಂತರ ಈ ಸೇವೆಯನ್ನು ಮಾಡುತ್ತಿದ್ದೇವೆ. ಅದೇ ಪ್ರಕಾರ ನಮಗೆ ಸರ್ಕಾರ ಈ ಜಮೀನನ್ನು ನಾವು ನಮ್ಮ ಸರ್ಕಾರಿ ಉದ್ಯೋಗಿಗಳಿಂದ ದೇಣಿಗೆ ಪಡೆದು ಸುಮಾರು 20 ವರ್ಷದ ಹಿಂದೆ ಪಂಚಿಮೊಗರು ಪಡುಕೋಡಿ ಗ್ರಾಮದಲ್ಲಿ 20 ಸೆಂಟ್ಸ್ ಜಮೀನನ್ನು ನಾವು ಕ್ರಯಕ್ಕೆ ಪಡೆದುಕೊಂಡು ಅದರಲ್ಲಿ ನಮ್ಮದೇ ಅದಲ್ಲದೆ ನಮಗೆ ಸರ್ಕಾರದ ವತಿಯಿಂದ ನಮಗೆ ಸಂಸದರಾದ ರಾಮ್ ಜೋಶಿ ಇರಲಿ ಅಥವಾ ರೇಮುಕ್ ಕಾರ್ಡ್ ಇವರು ಸಹ ನಮಗೆ ಸಹಾಯ ಮಾಡಿ ಇವರ ಅನುದಾನದಿಂದ ಸಾಧಾರಣ 1 ಕೋಟಿ ತನಕ ಬಂತು. ಹೀಗೆ 2 ಕೋಟಿ ಅನುದಾನದಿಂದ ನಾವು ಕಟ್ಟಡ ಕೆಲಸವನ್ನು ಪ್ರಾರಂಭ ಮಾಡಿದೆವು. ಆದರೆ ನಮ್ಮ ಎಸ್ಟಿಮೇಟ್ ಜಾಸ್ತಿ ಆಗಿರುವುದರಿಂದ ಅದಕ್ಕೆ ಹಂತ ಹಂತವಾಗಿ ಆ ಕೆಲಸವನ್ನು ಪ್ರಾರಂಭ ಮಾಡಿ ಬಾಕಿ ನಮಗೆ ಒಂದು ಕಂಪನಿಯವರು ಸ್ವಲ್ಪ ಅನುದಾನವನ್ನು ಅವರ ಮುಖಾಂತರ ನೀಡಿ ನಮಗೆ ಅದಕ್ಕೆ ಒಂದು ಸಹಾಯ ಮಾಡಿದರು. ಯಶಸ್ವಿನಿ ಫಿಶ್ ಮೀಲ್ಸ್ ಅಂಡ್ ಕಂಪನಿ ಪಿತ್ರೋಡಿ ಮತ್ತೆ MSZ ಇವರು ಸಹ ನಮಗೆ ಸ್ವಲ್ಪ ಅನುದಾನವನ್ನ ಮೂಲಕ ಉಪಯೋಗ ಪಡೆಯುವ ಮೂಲಕ ಅವರು ಸಹ ಕೊಟ್ಟಿದ್ದರಿಂದ ಈಗ ಸಾಧಾರಣ ಅಂದಾಜು 4 ಕೋಟಿ ವೆಚ್ಚದ ಕಟ್ಟಡವನ್ನು ನಾವು ಈಗ ನಮ್ಮ ಸಮಾಜಕ್ಕೆ ಅರ್ಪಣೆ ಮಾಡುವಂತಹ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಇನ್ನು ಸಹ ಸ್ವಲ್ಪ ಕೆಲಸ ಎಲ್ಲ ಬಾಕಿ ಉಂಟು, ಆದರೂ ಇನ್ನು ಇದನ್ನು ಮುಂದುವರಿಸುವುದು ಬೇಡ ಅಂತ ಮಾಡಿದ್ದೇವೆ. ಅದೇ ಪ್ರಕಾರ ನಾನು 10ನೇ ತಾರೀಕಿಗೆ ಈ ಮೊಗೇರ ಸೌಧ ಬಹುಮಹಡಿ ಕಟ್ಟಡದ ಸಂಕೀರ್ಣವನ್ನು ಉದ್ಘಾಟನೆಯನ್ನು ನಮ್ಮ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹಾದೇವಪ್ಪ ಇವರು ಅದನ್ನು ಉದ್ಘಾಟನೆ ಮಾಡುವ ಮೂಲಕ ಸಮಾಜಕ್ಕೆ ಅರ್ಪಣೆ ಮಾಡಲಿದ್ದಾರೆ. ಅದೇ ರೀತಿ ಸಮುದಾಯ ಭವನವನ್ನು ನಮ್ಮ ಸಭಾಪತಿಗಳಾದ ಸನ್ಮಾನಿಸಿ ಯುಟಿ ಖಾದರ್ ಫರೀದ್ ಇವರು ಕರ್ನಾಟಕ ಸರ್ಕಾರದ ಸಭಾಪತಿಗಳಾದ ಇವರು ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತೊಂದು ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಹಾಸ್ಟೆಲ್ ವ್ಯವಸ್ಥೆ ಮಾಡುವಂತ ಚಿಂತನೆಯನ್ನು ಇಟ್ಕೊಂಡು ಒಂದು ಹಾಸ್ಟೆಲ್ ಮಾಡುವುದು. ಅದೇ ರೀತಿ ನಮ್ಮ ಸಮುದಾಯದ ಮತ್ತು ಬಾಕಿ ಇತರ ಸಮುದಾಯದ ಹಿಂದುಳಿದ ವರ್ಗದವರಿಗೂ ಸಹ ಈ ತುಂಬಾ ಮಂದಿ ಮಕ್ಕಳು ಕಲಿತಿದ್ದಾರೆ, ಅವರು ಯಾವುದೇ ಉದ್ಯೋಗ ಇಲ್ಲದೆ ಇರ್ತಾರೆ. ಅಂತಹ ಮಹಿಳೆಯರಿಗೆ ಸ್ವಉದ್ಯೋಗ ತರಬೇತಿ ಮಾಡುವಂತಹ ಹೊಲಿಗೆ ಕೇಂದ್ರ ಇರಲಿ, ಕಂಪ್ಯೂಟರ್ ತರಬೇತಿ ಇರಲಿ ಅಥವಾ ಇತರ ಬ್ಯಾಂಕ್ ಎಕ್ಸಾಮ್ ಅಥವಾ ಬೇರೆ ಎಕ್ಸಾಮ್ಗೆ ಒಂದು ಅವರು ಕಾಂಪಿಟೇಟಿವ್ ಮಾಡಬೇಕಾದ್ರೆ ಅದಕ್ಕೊಂದು ತರಬೇತಿ ಕೇಂದ್ರ ಬೇಕು ಅಂತ ಹೇಳಿ ನಾವು ಈ ಉದ್ದೇಶದಿಂದ ನಾವೊಂದು ಕಟ್ಟಡ ಕಟ್ಟಬೇಕು ಅಂತ ನಾವೊಂದು ಚಿಂತನೆಯನ್ನು ಮಾಡಿ 2009ರಲ್ಲಿ ನಮ್ಮ ಕಟ್ಟಡಕ್ಕೆ ನಾವು ಶಿಲಾನ್ಯಾಸ ಮಾಡಿದೆವು. ಆದರೆ ಸ್ವಲ್ಪ ಅನುದಾನ ಎಲ್ಲ ಬರುವಾಗ ತೊಂದರೆ ಆದ್ರಿಂದ 2013ರಲ್ಲಿ
ಆಗಿನ ಸರ್ಕಾರದಿಂದ ನಮ್ಮ ಸಮಾಜ ಕಲ್ಯಾಣ ಮಂತ್ರಿಯವರಾದ ನಾರಾಯಣ ಸ್ವಾಮಿಯವರ ನಮಗೆ ನಮ್ಮ ಶಾಸಕರಾದ ಸುಳ್ಯ ಭಾಗದ ಶಾಸಕರಾದ ಅಂಗಾರರ ಅವರ ನೇತೃತ್ವದಲ್ಲಿ ನಾವು ಒಂದು ನಿಯೋಗ ಹೋಗಿ ಅವರಿಗೆ ಒಂದು ಮನವಿಯನ್ನು ಅರ್ಪಿಸಿದ್ದೇವೆ. ನಮ್ಮ ಸಮುದಾಯದಲ್ಲಿ ಇಷ್ಟರ ತನಕ ಯಾವುದೇ ಸಮುದಾಯ ಭವನ ಇಲ್ಲ ಅಥವಾ ಬೇರೆ ಇನ್ಸ್ಟಿಟ್ಯೂಟ್ ಯಾವುದೇ ಶಿಕ್ಷಣ ಸಂಸ್ಥೆ ಇಲ್ಲ. ಹಾಗಾಗಿ ನಮ್ಮ ಈಗ ಸಂಸ್ಥೆ ಮಂಗಳೂರು ತಾಲೂಕು ಒಂದು ಬಲಿಷ್ಠವಾದ ಸಂಸ್ಥೆ ಇದೆ. ಇದರಲ್ಲಿ 75% ನಾವು ಸರ್ಕಾರಿ ಉದ್ಯೋಗದಲ್ಲಿ ಇರುವವರಿಂದ ಒಮ್ಮತದ ಕೆಲಸ ಮಾಡುವುದರಿಂದ ಈ ಕೆಲಸವನ್ನು ನಾವು ಸಮಾಜಕ್ಕೆ ಅವರಿಗೆ ಬೇಕಾದಂತ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿ ಅವರಿಗೆ ಒಂದು ಮನವಿ ಅರ್ಪಿಸಿದ್ದೇವೆ. ನಮ್ಮ ಮನವಿಯನ್ನು ನೋಡಿದ ಅವರಿಗೆ ತುಂಬಾ ಸಂತೋಷವಾಯಿತು. ಸಮಾಜ ಅಭಿವೃದ್ಧಿಗಾಗಿ ಅವರು ಕೆಲಸ ಮಾಡುವುದಾದ್ರೆ ನಾನು ನಮ್ಮ ಸರ್ಕಾರದ ಮುಖಾಂತರ ಅದಕ್ಕೆ ಹಣ ಮಂಜೂರಾತಿ ಮಾಡುವಂತಹ ಸಮಿತಿಗಳಿಂದ ಯೋಜನೆ ಹಾಕೊಳ್ತೇವೆ ಅಂತ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಇವರು ಈ ಸಭಾ ಕಾರ್ಯಕ್ರಮವನ್ನು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವರು ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿ ನಿಲಯದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಗಣೇಶ್ ಬ್ರಿಜೇಶ್ ಚೌಟ ಇವರು ಮಾಡಲಿದ್ದಾರೆ. ಅದೇ ರೀತಿ ನಾರಾಯಣ ಸ್ವಾಮಿ ನಮಗೆ ಹಿಂದೆ 1 ಲಕ್ಷ ಸರ್ಕಾರದ ವತಿಯಿಂದ ಗ್ರಾಂಟ್ ಮಾಡಿದವರು ಸ್ವಉದ್ಯೋಗ ಮತ್ತು ತರಬೇತಿ ಕೇಂದ್ರದ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅಲ್ಲದೆ ನಮ್ಮ ಸಂಘದ ನೂತನ ಕಚೇರಿಯನ್ನು ನಮ್ಮ ಸ್ಥಳೀಯ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಭರತ್ ಪೈ ಶೆಟ್ಟಿ ಇವರು ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿ ನಾವು ಒಂದು ಸ್ಮರಣ ಸಂಚಿಕೆ ಕನಸು ಅಂದ್ರೆ ನಾವು ತುಂಬಾ ಕನಸು ಕಟ್ಟಿದ್ದೇವೆ. ನಾವು ತುಂಬಾ ಬಡ ವರ್ಗದವರಾದ್ರಿಂದ ಇಷ್ಟು ದೊಡ್ಡ ಮಲ್ಟಿ ಕಾಂಪ್ಲೆಕ್ಸ್ ಮಾಡುವುದಾದ್ರೆ ತುಂಬಾ ಕಷ್ಟ ಇತ್ತು. ಆದ್ದರಿಂದ ಈ ಒಂದು ಕನಸನ್ನು ಇಟ್ಟುಕೊಂಡುದರಿಂದ ಒಂದು ಸ್ಮರಣ ಸಂಚಿಕೆಯ ಬಿಡುಗಡೆಯ ಮೊದಲ ಹಂತವಾಗಿ ಅದರ ಹೆಸರನ್ನು ಬಿಡುಗಡೆ ಮಾಡುವಂತಹ ಕಾರ್ಯಕ್ರಮವನ್ನು ನಮ್ಮ ಸ್ಥಳೀಯ ಶಾಸಕರು ಹಾಗೂ ಈಗ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಅಂಗಾರ ಇವರು ನಮಗೆ ಈ 1 ಲಕ್ಷ ಬಿಡುಗಡೆ ಮಾಡಬೇಕಾದ್ರೆ ತುಂಬಾ 1 ಕೋಟಿ ಬಿಡುಗಡೆ ಮಾಡಬೇಕಾದ್ರೆ ತುಂಬಾ ಸಹಾಯ ಸಹಕಾರ ಮಾಡಿದ್ದಾರೆ. ನಮ್ಮ ಸಮುದಾಯದವರೇ ಆಗಿರುವುದರಿಂದ ಅವರು ಈ ನಮ್ಮ ಕನಸು ಮುಗೇರರ ಕನಸು ಆ ರೀತಿ ಒಂದು ಸ್ವರ್ಣ ಸಂಚಿಕೆಯ ಹೆಡ್ಲೈನ್ ಅನ್ನು ಸಹ ನಾಡ್ದು ಒಂದು ಸಂಚಿಕೆಯ ಪ್ರತಿ ಮುಖಪುಟವನ್ನು ಸಹ ನಾಡ್ದು ಅವರು ಬಿಡುಗಡೆ ಮಾಡಲಿದ್ದಾರೆ. ಅದಲ್ಲದೆ